ಅಮ್ಮ ಭಾಗ್ಯ, ಅಮ್ಮ ಭಾಗ್ಯ, ಬಂದ್ಬಿಟ್ಯಾ? ನೀನ್ ಎಲ್ಲಿಗೆ ಹೋದ್ಯೋ, ಏನಾಯ್ತೋ ನಿನಗೆ ಅಂತ ತುಂಬಾ ಚಿಂತೆ ಆಗಿತ್ತು. ಭಾಗ್ಯ, ನಿಂಗೇನಾಗಿಲ್ಲ ಅಲ್ವೇನಮ್ಮ? ಥ್ಯಾಂಕ್ ಗಾಡ್. ಇಂಥ ಬಿರುಗಾಳಿಲಿ ಎಲ್ಲಿ ಹೋಗಿದ್ರಿ ಅದ್ಗೆ? ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಹೌದು ಅದ್ಕೆ, ಯಾರು ಒಂದ್ ನಿಮಿಷ ಕೂಡ ಸಮಾಧಾನವಾಗಿರ್ಲಿಲ್ಲ. ಭಾಗ್ಯ ಭಾಗ್ಯ ಅಂತ ನೆನ್ಪಿಸ್ಕೊತಾನೆ ಇದ್ರು. ನೀವು ಬಂದ್ಬಿಟ್ರಿ. ವಿ ಆರ್ ಆಲ್ ಹ್ಯಾಪಿ. ನಾನು ಮಿತ್ರ ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಿದ್ವಿ ಅಂತ ಆ ಮನೇಲಿ ಪ್ರತಿಯೊಬ್ಬರಿಗೂ ಗೊತ್ತು. ಭಾಗ್ಯ, ಮಿತ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಯಲ್ವಾ? ಮಿತ್ರ ಎಲ್ಲಿ? ಹೇಳು ಭಾಗ್ಯ. ಏನ್ ಭಾಗ್ಯ ಇದು? ನಾವ್ ಹೇಳ್ತಿರೋದು ಕೇಳಿಸ್ತಿಲ್ವಾ ಅಥವಾ ಬೇಕಂತ ಸುಮ್ಮನೆ ನಿಂತಿದ್ಯಾ? ಇಲ್ಲಿ ನಾವೆಲ್ಲ ಗಂಟ್ಲು ಹರ್ಕೊಂಡು ಕೇಳ್ತಿದ್ರೆ ಬಾಯ್ ಬಿಟ್ಟು ಮಾತಾಡ್ದೆ ಕಲ್ಲಿನ ಗೊಂಬೆ ತರ ನಿಂತ್ಕೊಂಡ್ರೆ ಹೇಗೆ? ಮಾತಾಡು. ಭಾಗ್ಯ, ಏನಾಯ್ತಮ್ಮ? ಯಾಕೆ ಹೀಗಿದ್ಯಮ್ಮ? ಮಿತ್ರಂಗೇನು ಆಗಿಲ್ಲ ಅಲ್ವಾ? ಎಲ್ಲ ಸರಿ ಇದೆ ತಾನೆ? ಭಾಗ್ಯ, ನೀನ್ ಈ ತರ ಸೈಲೆಂಟ್ ಆಗಿದ್ರೆ ಟೆನ್ಷನ್ ಆಗತ್ತಮ್ಮ. ಏನಾಯ್ತು ಅಂತ ಹೇಳು. ಮಿತ್ರ ಎಲ್ಲಿ? ಮಿತ್ರಂಗೆ ಹುಡುಗಿ ಜೊತೆ 13 ತಿಂಗಳೊಳಗೆ ನಿಶ್ಚಿತಾರ್ಥ ಆದ್ರೂ ಮದುವೆ ಆದ್ರೂ ಮಿತ್ರ ಜೀವಕ್ಕೆ ಅಪಾಯ. ಅಲ್ಲೇ ನಿಂತ್ಕೊಳ್ಳೋ. ಏನೋ ಇದು? ಮನುಷ್ಯನ ಮದುವೆ ಮಾಡ್ಕೊಂಡು ಬಂದಿದ್ಯಾ? ಅಲ್ಲ, ನಿನಗೆ ಬುದ್ಧಿ ಇದು ಕೆಲಸ ಮಾಡಿದ್ಯಾ? ಯಾಕೋ ಇಂಥ ಕೆಲಸ ಮಾಡಿದೆ? ಹೇಳೋ. ನಿನ್ನೀಗ ನಿಲ್ಸಿ ಮಾವ. ಅವರಿಬ್ರಿಗೂ ಮದ್ವೆ ಆಗಿಲ್ಲ. ಏನ್ ಮಾತಾಡ್ತಾ ಇದೀಯ ಮನೀಷ? ಇಷ್ಟೆಲ್ಲ ನಡೆದ್ಮೇಲೆ ಕೂಡ ತಾಳಿ ಕಟ್ಟು ಅಂತ ಹೇಳ್ತಿದ್ಯಲ್ಲ? ನಿಜ ಗೊತ್ತಾಗಿ ಅವಳು ಮನ್ಸು ಹೇಗೆ ಒಡೆದೋಯ್ತೋ ಅದನ್ನ ಕಣ್ಣಾರೆ ನೋಡಿದ್ಮೇಲೂ ನಿನಗೆ ಕರುಣೆ ಬರ್ಲಿಲ್ವಾ? ಇಲ್ಲಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನು ಆರಾಮಾಗಿ ನಿನ್ನ ಮದುವೆ ಆಗ್ತೀನಿ ಅಂತ ನೀನ್ ಹೇಗೆ ಅನ್ಕೊಂಡೆ? ನಿಮ್ ಪದ್ಧತಿ ನೀತಿ ತುಂಬಾ ದೊಡ್ಡದಾಗಿದೆ ಮಾವ. ನಿಮ್ ಮಗ ನಿಮಗ್ ಗೊತ್ತಿಲ್ದೆ ಇನ್ನೊಬ್ಳು ಹುಡ್ಗಿನ ಮದ್ವೆ ಮಾಡ್ಕೊಂಡೇನೋ ಅಂತ ನಿಮಗಂತ ಕೋಪ ಬಂತಲ್ಲ. ಆದ್ರೆ ನನ್ ಮದ್ವೆ ಆದವನು ನನಗಿಂತ ಮೊದ್ಲೇ ಇನ್ನೊಬ್ಳು ಹುಡ್ಗಿನ ಪ್ರೀತಿಸ್ತಿದ್ದ. ಆ ಹುಡ್ಗಿನ ಮದ್ವೆ ಆಗ್ಬೇಕು ಅಂದ್ಕೊಂಡಿದ್ದ. ನನ್ನ ಮದ್ವೆ ಆದ್ಮೇಲೆ ಕೂಡ ಇನ್ನೂ ಅವಳನ್ನೇ ಪ್ರೀತಿಸ್ತಿದ್ದಾನೆ.
ಅದು ಗೊತ್ತಾಗಿ ನನ್ಗೆ ಎಷ್ಟು ಕೋಪ ಬರ್ಬೇಕು. ಇವ್ರಿಬ್ರು ಮಧ್ಯೆ ಹೀಗೆ ಪ್ರೀತಿ ವ್ಯವಹಾರ ನಡೀತಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿತ್ತು ಅಲ್ವಾ? ಹೇಳಿ, ಗೊತ್ತಿತ್ತಲ್ವಾ? ನಿಮಗ್ ಗೊತ್ತಿತ್ತು ಕೂಡ ನೀವೆಲ್ರೂ ನನ್ನಿಂದ ಮುಚ್ಚಿಟ್ಟಿದ್ದಕ್ಕೆ ನನಗಿನ್ನೆಷ್ಟು ಕೋಪ ಬರ್ಬೇಕು. ನಾನ್ ಯಾರ್ ಕಾಲರ್ ಹಿಡಿಲಿ? ನಾನ್ ಯಾರನ್ ಪ್ರಶ್ನೆ ಮಾಡ್ಲಿ? ಮಿತ್ರ ಅವರು ಮನೀಷಾ ಇಬ್ರು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಿದ್ ಮೇಲೂ ಅವರಿಬ್ರಿಗೆ ಮದ್ವೆ ಮಾಡೋದ್ ಬಿಟ್ಟು ಮಿತ್ರ ಅವ್ರ ಜೊತೆ ನನಗ್ ಯಾಕೆ ಮದ್ವೆ ಮಾಡಿದ್ದು? ಮಿತ್ರ ಅವ್ರ ಜೀವನದಲ್ಲಿ ಮನೀಷಾ ಇದ್ದಾಳೆ ಅಂತ ನಿಮ್ಗೆಲ್ಲ ಗೊತ್ತಿದ್ರು ಕೂಡ ಅವ್ರ ಜೀವನಕ್ಕೆ ನನ್ನನ್ ಯಾಕೆ ಕರ್ಕೊಂಡ್ ಬಂದ್ರಿ? ಮಿತ್ರನಿಗೆ ಎದುರಾಗೋ ಗಂಡಾಂತರಗಳಿಂದ ಮಿತ್ರನ ಕಾಪಾಡಬೇಕು ಅಂದ್ರೆ ಮಿತ್ರನ ಜಾತಕನಿಗೆ ಸರಿ ಹೊಂದುವಂತ ಜಾತಕ ಇರೋ ಹುಡುಗಿನ ನೋಡಿ ಆದಷ್ಟು ಬೇಗ ಮದುವೆ ಮಾಡಬೇಕು. ಅರವಿಂದ, ಮಿತ್ರನ ಜಾತಕದ ಬಗ್ಗೆ ಆಗ್ಲಿ ಅದರಲ್ಲಿರುವಂತ ಗಂಡಾಂತರಗಳ ಬಗ್ಗೆ ಆಗ್ಲಿ ಭಾಗ್ಯಂಗೆ ಎಂತ ಪರಿಸ್ಥಿತಿಯಲ್ಲೂ ಗೊತ್ತಾಗಬಾರ್ದು. ಒಂದು ವೇಳೆ ಗೊತ್ತಾದ್ರೆ ರಕ್ಷಣೆಯಾಗಿರ್ಬೇಕಾಗಿರೋ ಭಾಗ್ಯ ಜಾತಕ ಮಿತ್ರನ್ನ ಕಾಪಾಡೋದಿಲ್ಲ. ಎಲ್ರೂ ಸೇರಿ ನನಗ್ ಯಾಕೆ ಮೋಸ ಮಾಡಿದ್ರಿ? ಭಾಗ್ಯನ ನೋಡಿ ನಿಮಗ್ ಅಯ್ಯೋ ಪಾಪ ಅಂತ ಅನ್ನಿಸ್ಲಿಲ್ವಾ? ಒಂದ್ಸಲ ಕೂಡ ಕನಿಕರ ಬರ್ಲಿಲ್ವಾ? ಒಂದ್ಸಲ ಕೂಡ ಅವಳಗ್ ಮೋಸ ಮಾಡ್ತಿದೀವಿ ಅಂತ ನಿಮಗ್ ಪಶ್ಚಾತ್ತಾಪ ಆಗ್ಲಿಲ್ವಾ? ನನ್ ಬುದ್ಧಿಗಿಷ್ಟು ನಿಮಗ್ ನನ್ ಮೇಲ್ ಕರುಣೆ ಇದ್ದಿದ್ರೆ, ಅಯ್ಯೋ ಪಾಪ ಅನ್ಸಿದಿದ್ರೆ ನೀವ್ ನನಗೆ ಮದ್ವೆನೇ ಮಾಡ್ತಿರ್ಲಿಲ್ಲ. ನಿಮ್ಮೆಲ್ರೂ ನನ್ ಕುಟುಂಬ ಅಂದ್ಕೊಂಡಿದ್ದೆ. ನನ್ ಕುಟುಂಬಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡೋಕೆ ಯಾವಾಗ್ಲೂ ಸಿದ್ಧವಾಗಿದ್ದೆ. ಈ ಕುಟುಂಬನ ನನಗಿಂತ ನಾನು ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಅದಕ್ಕೋಸ್ಕರನ ನನಗೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಟಿದ್ದು. ಅದಕ್ಕೋಸ್ಕರನ ನನಗೆ ಇಂಥ ದೊಡ್ಡ ಮೋಸ ಮಾಡಿದ್ದು. ಹೇಳಿ. ಸಂಜನಾ, ನನ್ ಕಣ್ಗಳನ್ನ ಒಂದ್ಸಲ ನೋಡು. ಏನ್ ಸಂಜನಾ, ಅದ್ಕೆ ಅಂತ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳೋ ನೀನು ಇಷ್ಟು ದೊಡ್ಡ ವಿಷಯನ ನನ್ನಿಂದ ಹೇಗ್ ಮುಚ್ಚಿಟ್ಟೆ? ಚಿಕ್ಕ ಹುಡುಗಿ ಅಂದ್ಕೊಂಡೆ, ನನ್ ತಂಗಿ ಆಗಿರೋಳು ಅಂದ್ಕೊಂಡೆ. ಆದ್ರೆ ಇಷ್ಟು ಮೋಸ ಮಾಡೋಷ್ಟು ದೊಡ್ಡವಳದೆ ಅಂದ್ಕೊಂಡಿರ್ಲಿಲ್ಲ. ಅಜ್ಜಿ, ನೀವು ಎಷ್ಟೋ ಅನುಭವ ಇರೋರು, ಜೀವನದ ಬೆಲೆ ನಿಮಗ್ ಚೆನ್ನಾಗಿ ಗೊತ್ತಿದೆ. ಇವರೆಲ್ಲ ನನಗ್ ಮೋಸ ಮಾಡಿ ಮದ್ವೆ ಮಾಡಿದಾಗ ಒಂದು ಹೆಣ್ಣಿನ ಜೀವನ ನಾಶ ಆಗುತ್ತೆ ಅಂತ ಅವ್ರನ್ನ ತಡಿಲಿಲ್ವಾ? ಕನಿಷ್ಠ ಮದ್ವೆ ಆದ್ಮೇಲಾದ್ರೂ ಇವ್ರ ಮೋಸದ ಬಗ್ಗೆ ಯಾಕೆ ಹೇಳಲಿಲ್ಲ? ನನ್ನ ನೋಡಿ ಪಾಪ ಅನ್ನಿಸ್ಲಿಲ್ವಾ?
ಮನೇಲಿ ಏನೇ ಮಾಡಿದ್ರು ಅದ್ರಲ್ಲಿ ಒಂದು ಚಿಕ್ಕ ತಪ್ಪು ಕೂಡ ಆಗ್ಬಾರ್ದು ಅಂತ ಹೇಳೋರು ನೀವು. ಹ, ಮತ್ತೆ ಇಂಥ ದೊಡ್ಡ ತಪ್ಪು ನೀವ್ ಹೇಗ್ ಮಾಡಿದ್ರಿ? ಅವ್ರ ಮನ್ಸಲ್ಲಿ ಇನ್ನೊಬ್ಳು ಹುಡುಗಿ ಇರೋದ್ ಗೊತ್ತಿದ್ರು ಕೂಡ ಮಿತ್ರ ಅವ್ರ ಜೊತೆ ನನ್ ಮದ್ವೆ ಮಾಡಿದ್ರಿ. ನಾನು ಮಿತ್ರ ಅವ್ರನ್ನೇ ನನ್ ಜೀವನ ಅಂದ್ಕೊಂಡೆ. ಆದ್ರೆ ಅವ್ರ ಮನ್ಸಲ್ಲಿ ಬೇರೆ ಹೆಣ್ಣಿದ್ದಾಳಲ್ಲ. ಈಗ ನನ್ ಪರಿಸ್ಥಿತಿ ಏನು? ನನ್ ಗತಿ ಏನು? ಮಿತ್ರಂಗ್ ಏನಾಗ್ಬಿಡುತ್ತೋ ಅಂತ ಮಗನ್ ಮೇಲೆ ತೋರ್ಸೋ ಪ್ರೀತಿನ ಸೊಸೆ ಮೇಲೆ ನೀವ್ಯಾಕ್ ತೋರಿಸ್ಲಿಲ್ಲ? ಸೊಸೆಗೆ ಮೋಸ ಮಾಡ್ತಿದೀನಿ, ಸೊಸೆ ಜೀವನನ ನಾಶ ಮಾಡ್ತಿದೀನಿ ಅಂತ ಯಾಕೆ ಯೋಚನೆ ಮಾಡ್ಲಿಲ್ಲ? ಮೈ ಡಿಯರ್ ಫ್ರೆಂಡ್ ವಿವೇಕ್, ಸೈಲೆಂಟ್ ಆಗಿದೆಯಲ್ಲ. ಅದ್ಕೆ ಇದನ್ ಮಾಡೋಣ, ಅದನ್ ಮಾಡೋಣ, ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ ಅಂತ ನನ್ನ ಒಂದು ಕ್ಷಣ ಕೂಡ ಸುಮ್ನಿರೋ ಬಿಡ್ತಿರ್ಲಿಲ್ಲ. ಮತ್ತೆ ಈಗೇನು ಸೈಲೆಂಟ್ ಆಗಿದ್ಯಾ? ಬ್ರದರ್ ಅಂದ್ಕೋ ಅಂದೆ, ಫ್ರೆಂಡ್ ಅಂದ್ಕೋ ಅಂದೆ. ನಾನ್ ನಕ್ರೆ ನಗ್ತಿದ್ದೆ, ನಾನ್ ಹತ್ರ ಅಳ್ತಿದ್ದೆ. ಯಾವ ತರದ್ ಪರಿಸ್ಥಿತಿಲಾದ್ರೂ ನಾನ್ ಜೊತೆಗಿರ್ತೀನಿ ಅಂದೆ. ಆ ಮಾತಿನ ಹಿಂದೆ ಇಂಥ ಮೋಸ ಇತ್ತ? ಇಂಥ ವಂಚನೆ ಇತ್ತ? ಸೀತಾರಾಮನ್ ಜೊತೆ ಇರೋ ಲಕ್ಷ್ಮಣ ಅಂದ್ಕೊಂಡಿದ್ದೆ. ಆದ್ರೆ ನಿನ್ನ ಅಣ್ಣನ್ ಮಾತಿಗೋಸ್ಕರ ಸೀತಮ್ಮನ್ನ ಕಾಡಲ್ ಬಿಟ್ಬರೋ ಆ ಲಕ್ಷ್ಮಣನ್ ಹಾಗೆ ನೀನು ಕೂಡ ನನ್ಗೆ ದೊಡ್ಡ ದ್ರೋಹನೇ ಮಾಡ್ದೆ. ಮಾವ, ನೀವ್ ಹೇಳಿ, ನಾನು ನಿಮ್ಮೆಲ್ರಿಗೂ ಏನ್ ಅನ್ಯಾಯ ಮಾಡ್ದೆ? ನಿಮ್ ಕುಟುಂಬಕ್ಕೆ ಯಾವ ದ್ರೋಹ ಮಾಡಿದ್ದೆ? ನಾನ್ ಏನ್ ಮಾಡ್ದೆ ಅಂತ ನೀವೆಲ್ರೂ ಒಟ್ಟಾಗಿ ಸೇರಿ ಇಂಥ ಅನ್ಯಾಯ ಮಾಡಿದ್ದು? ಮಿತ್ರ ಅವ್ರನ್ನ ಮದ್ವೆ ಮಾಡ್ಕೊಂಡ್ರೆ ನನ್ಗೊಂದ್ ಸುಂದರವಾದ ಕುಟುಂಬ ಸಿಗುತ್ತೆ ಅಂತ ಹೇಳಿದ್ರಲ್ಲ. ಆ ಮದ್ವೆಯಿಂದ ನನಗ್ ಸಿಗೋದು ಅತ್ತೆ ಮಾವ ಅಲ್ಲ, ತಂದೆ ತಾಯಿ ಅಂತ ಹೇಳಿದ್ರಲ್ಲ. ತಂದೆ ತಾಯಿ ಆದ್ರೆ ತಮ್ಮ ಮಗಳ ಜೀವನನ ಹೀಗೆ ಬಲಿ ಕೊಡ್ತಾರ? ನಿಮ್ ಮಗಳು ಅಲ್ಲ ಅಂತಾನೆ ಅಲ್ವಾ ನನ್ ಜೀವನನ ಒಂದ್ ಆಟದ ಗೊಂಬೆ ಹಾಗೆ ಆಡ್ಕೊಂಡ್ರಿ? ನೀವು ನನ್ನ ತುಂಬಾ ಪ್ರೀತಿಸ್ತೀರಿ ಅಂತ ಅಂದ್ಕೊಂಡಿದ್ದೆ ಮಾವ. ಆದ್ರೆ ಆ ಪ್ರೀತಿ ಹಿಂದೆ ಎಷ್ಟೋ ಸುಳ್ಳು, ಎಷ್ಟೋ ಅಸತ್ಯಗಳು, ಎಷ್ಟೋ ಮೋಸ ಇತ್ತು ಅಂತ ಗೊತ್ತಾದ್ಮೇಲೆ ನನ್ ಮನ್ಸು ಕ್ಷಣಕ್ಕೊಂದ್ಸಲ ಒಡೆದು ಹೋಗ್ತಿದೆ. ಹಾಗ್ ಹೊಡ್ದಿರೋ ಪ್ರತಿ ಚೂರು ಕೊನೆ ಇಲ್ದಿರೋಷ್ಟು ಕಣ್ಣೀರ್ ಸುರಿಸ್ತಿದೆ. ಚೂರಾಗಿರೋ ನನ್ ಮನ್ಸು ನಿಮ್ಮನ್ನ ಬೇಡ್ಕೊಂಡು ಕೇಳ್ತಿದೆ ಮಾವ. ನೀವೆಲ್ರೂ ಸೇರಿ ನನಗ್ ಯಾಕೆಷ್ಟು ಮೋಸ ಮಾಡಿದ್ರಿ?
ಮಿತ್ರ ಮನುಷ್ಯ ವಿಷಯನ ಹೊರಗಡೆಗೆ ಹಾಕಿ ಭಾಗ್ಯನ ಮಿತ್ರನ ಬೇರೆ ಮಾಡಬೇಕು ಅಂದ್ಕೊಂಡೆ. ನಾನೇನು ಕಷ್ಟಪಡ್ದೆ. ಮಿತ್ರ ಮನುಷ್ಯ ಲವ್ ಬಾಂಬು ಜೋರಾಗೆ ಸಿಡ್ದಿದೆ. ಇನ್ನು ಮಿತ್ರ ಭಾಗ್ಯ ದೂರ ಆಗೋದು ಖಂಡಿತ. ನನಗಿದೇ ಕರೆಕ್ಟ್ ಟೈಮು. ಹೇಳಿ, ನೀವೆಲ್ಲರೂ ಸೇರಿ ನನಗ್ ಯಾಕೆ ಮೋಸ ಮಾಡಿದ್ರಿ? ಏನು ಮೋಸ ಮಾಡಿದ್ರು ಅಂತಿದ್ಯಲ್ಲ? ಆದ್ರೆ ನಿನ್ ಕನ್ಸಲ್ಲಾದ್ರೂ ಅನ್ಕೊಂಡಿದ್ಯಾ ಇಷ್ಟು ದೊಡ್ಡ ಮನೆ ಹಾಯಾಗಿ ಮಲ್ಕೋ. ಅದೆಲ್ಲ ರೀ, ನಾನು ಭಾಗ್ಯ ನೀನ್ ಮಲ್ಕೋ. ಬಾ ರೆಸ್ಟ್ ತಗೋ. ಏನ್ರಿ ಮಿತ್ರ ಅವ್ರೆ, ನೀವು ಹೊಸದಾಗಿ ಮದುವೆ ಆದವರು, ಇಬ್ರು ಒಂದೇ ರೂಮಲ್ಲಿ ಇರ್ಬೇಕಲ್ವಾ? ಭಾಗ್ಯ ನಿನ್ನ ರೂಮಲ್ಲಿ, ನೀನು ವಿವೇಕನ್ ರೂಮಲ್ಲಿ. ಏನಿದು ತಾತ? ಅದು ಮದ್ವೆ ಆಗಿದ್ರು ನನ್ನಿಂದ ದೂರ ಇದ್ರೆ ಇಬ್ರು ದಂಪತಿ ಮಧ್ಯೆ ಸ್ವಲ್ಪ ಸಮಯ ಬೇಕೇನೋ ಅಂತ ಅಂದ್ಕೊಂಡೆ. ಸರಿಯಾಗಿ ಮಾತಾಡದೆ ಇದ್ರೆ ಅರೆ ನಿಮ್ಗಷ್ಟು ಸಮಯ ಇಲ್ವೇನೋ ಅಂತ ಅರ್ಥ ಮಾಡ್ಕೊಂಡೆ. ಆದ್ರೆ ನೀವು ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ನನ್ನೊಳಗೆ ಯಾವ ಥರದ ಆಸೆನೋ ನಂಬಿಕೆನೋ ಹುಡ್ತಾನೆ ಇರ್ಲಿಲ್ಲ. ನನ್ ಬದುಕು ಇಷ್ಟೇ ಅಂತ ಸುಮ್ಮನಿರ್ತಿದ್ನೇನೋ. ಆದ್ರೆ ಬರ್ತಾ ಬರ್ತಾ ನೀವು ಪ್ರೀತಿಯಿಂದ ಮಾತಾಡಿದಾಗ ಸಂತೋಷ ಪಟ್ಟೆ. ನೀವು ಅಭಿಮಾನದಿಂದ ನೋಡ್ಕೊಳ್ತಿದ್ರೆ ಈ ಪ್ರಪಂಚನೇ ಮರ್ತು ಬಿಡ್ತ. ಗೀಚಿ ಅದನ್ನ ಹರಿದು ಬಿಸಾಕಿರೋ ಹಾಗೆ ಅನ್ನಿಸ್ತಿದೆ. ನನ್ ಜೀವನ ಕೆಳಗ್ ಬಿದ್ದು ಚೂರಾಗಿರೋ ಗಾಜಿನ ಗೊಂಬೆ ಹಾಗೆ ಕಾಣಿಸ್ತಿದೆ. ಕನಿಷ್ಠ ನನ್ ಕುತ್ತಿಗೆ ತಾಳಿ ಕಟ್ಟಿದ್ದಕ್ಕಾದ್ರೂ ಒಂದ್ಸಲ ಬಾಯ್ ಬಿಟ್ಟು ನಿಜ ಹೇಳ್ರಿ. ನಿಮ್ ಜೊತೆ 7 ಹೆಜ್ಜೆ ನಡೆದಿದ್ದಕ್ಕಾದ್ರೂ ನನ್ ಪ್ರಶ್ನೆಗೆ ಉತ್ತರ ಕೊಡಿ. ನನಗ್ ಯಾಕೆಷ್ಟು ಮೋಸ ಮಾಡಿದ್ರಿ? ಹೇಳಿ ಹೇಳಿ.
ಇಷ್ಟು ಕೇಳಿದ್ರು ನೀವ್ ಯಾರು ನನಗ್ ಉತ್ತರ ಕೊಡಲ್ಲ ಅಂತಾಯ್ತು. ಸರಿ ಬಿಡಿ, ನನ್ ಪ್ರಶ್ನೆಗೆ ಉತ್ತರ ಸಿಗ್ದಿರೋ ಕಡೆ, ನನ್ ಮಾತಿಗೆ ಗೌರವ ಇಲ್ದಿರೋ ಕಡೆ ನಾನು ಕೂಡ ಇರಲ್ಲ. ಈ ಕ್ಷಣನೇ ಮನೆಯಿಂದ ಹೋಗ್ತಿದ್ದೀನಿ. Sa sa ni da ma 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 da ma 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 ba sa sa ni